ಟಿ ಬೇಗೂರ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್ ಇದು. ಸರೌಂಡಿಂಗ್ ಅಲ್ಲಿ ಮನೆಗಳೆಲ್ಲ ಇದೆ, ಪಕ್ಕದಲ್ಲಿ 150 ಮನೆ ಹಳ್ಳಿ ಇದೆ. ನಾವೇ ಪರ್ಚೇಸ್ ಮಾಡ್ಬಿಟ್ಟು ನಾವೇ ಲ್ಯಾಂಡ್ ಗೆ ಓನರ್ಗಳು, ನಾವೇ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇರೋದು. ನಮ್ದೇ ಓನ್ ಲ್ಯಾಂಡ್. NP ಅಪ್ರೂವ್ ಕೂಡ ಆಗಿದೆ, BMRD ಅಪ್ರೂವ್ ಕೂಡ ಆಗಿದೆ. 50 ಇಯರ್ಸ್ ಜನರಲ್ ಡಾಕ್ಯುಮೆಂಟ್ಸ್ ಜೆನ್ಯೂನ್ ಆಗಿ ಸಿಗುತ್ತೆ. 22 ಸೈಟ್ಸ್ ಬರುತ್ತೆ. BMRD ಅಪ್ರೂವ್ಡ್ ಏಕಾತಾ ಪ್ರಾಜೆಕ್ಟ್. ಜಾಗನ ನೀವು ಬೇಕಾದ್ರೆ 2 ಕಿಲೋಮೀಟರ್ ಮುಂದೆ ಹೋಗಿ ನೋಡಿ. ಡಾಕ್ಯುಮೆಂಟ್ 100% ಇರಬೇಕು. ನಿಮಗೆ ಕೊಡೋ ಓನರ್ ನಂಬಿಕೆಸ್ತರಾಗಿರ್ಬೇಕು. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ, ತ್ಯಾಮಗುಂಡ ಇಂಡಸ್ಟ್ರಿಯಲ್ ಏರಿಯಾ, ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜಸ್ ಇದೆ. ನೀವು ಒಂದು 5 ಲಕ್ಷ ಇಟ್ಕೊಂಡಿದ್ರೆ ಸಾಕು, ನೀವು ಒಂದು BMRD ಸೈಟ್ ನ ನಿಂದಾಗಿಸ್ಕೋಬಹುದು. ಅಟ್ಯಾಚ್ ಟು ಗೌರ್ಮೆಂಟ್ ರೋಡ್, ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ. ನೀವು ಇವತ್ತೇ ಬಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಅಕ್ಕಪಕ್ಕದವ್ರನ್ನ ಯಾರನ್ನಾರು ವಿಚಾರಿಸಿ, ಸರ್ ಇಲ್ಲಿ ಲೇಔಟ್ ಮಾಡ್ತಿದ್ದಾರೆ, ಈ ಸೈಟ್ ತಗೋಬಹುದು ಅಂತ ಕೇಳ್ಕೊಂಡ್ ಬೇಕಾದ್ರೆ ತಗೊಳ್ಳಿ ಸರ್. ಅವ್ರು ನಿಮಗೆ ಲಾಯರ್ ಗಿಂತ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ನಮಸ್ಕಾರ, ಕರುನಾಡಿಗೆ ನಾನು ನಿಮ್ಮ ಏಜೆ. ವೀಕ್ಷಕರೇ, ಸುಮಾರು ಜನ ಕೇಳ್ತಾ ಇದ್ರಿ ಬಜೆಟಲ್ಲಿ ಏನಾದರೂ ಲೇಔಟ್ಗಳು ತೋರಿಸಿ ಅಂತ. ಟಿ ಬೇಗೂರ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು. ಈ ಲೇಔಟ್ ನೀವು ಏನು ನೋಡ್ತಾ ಇದ್ದೀರಾ, BMRD ಅಪ್ರೂವ್ ಕೂಡ ಆಗಿದೆ. ಸೊ ಲೇಔಟ್ ಪ್ಲಾನ್ ಕೂಡ ನಿಮಗೆ ತೋರಿಸ್ತೀವಿ. ಇವಾಗ ನಿಮಗೆ ಜಸ್ಟ್ ರೆಡಿ ಆಗ್ತಿರೋಂಥ ಪ್ರಾಜೆಕ್ಟ್ ಇದು. ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ನಿಮಗೆ ಒಂದು 50% ಡೆವಲಪ್ಮೆಂಟ್ ಆಲ್ರೆಡಿ ಬಂದಿದೆ. ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸರ್ ದಿಲೀಪ್ ಸರ್, ವೆಲ್ಕಮ್ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿ ಸರ್, ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಇವತ್ತು ನಾವು ಏನು ತಂದಿದ್ದೀವಿ, ಇಲ್ಲಿ ಒಂದು ಲೇಔಟ್ ಏನು ಅಪ್ರೂವ್ಡ್ ಬರ್ತಾ ಇದೆ, ಯಾವ ತರ ಬರ್ತಾ ಇದೆ, ಮತ್ತೆ ಎಷ್ಟು ನಂಬರ್ ಆಫ್ ಸೈಟ್ಸ್ ಬರ್ತಾ ಇದೆ, ಹೇಳಿ ಸ್ವಲ್ಪ ಡೀಟೇಲ್ ಕೊಡಿ. ಕರ್ನಾಡ ಏಜೆ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ದಿಲೀಪ್ DC ಅಂತ, ವೈಸ್ರಾ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನ MD. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ ಸರ್ ಅಟ್ಯಾಚ್ಡ್ ಟಿ ಬೇಗೂರ್ ಇದೆ. ಇಲ್ಲಿ ನಿಮಗೆ 22 ಸೈಟ್ಸ್ ಬರುತ್ತೆ. BMRD ಅಪ್ರೂವ್ಡ್ ಏಕಾತಾ ಪ್ರಾಜೆಕ್ಟ್. ಏನೇನು ಡೈಮೆನ್ಷನ್ ಬರ್ತಾ ಇದೆ ಸರ್? ಸರ್ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಅಪ್ರೂವ್ಡ್ ಪ್ರಾಜೆಕ್ಟ್ ಅಲ್ಲಿ ಒಂದು 800 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ 30-40 ಇರೋದು ನಾರ್ಮಲ್ ಆಗಿ. 30-40 ಸೈಟ್ಸ್ ನ ಕೊಟ್ಟಿದ್ವಿ 22. ಸ್ಟಾರ್ಟಿಂಗ್ ಒಂದು 2-3 ಸೈಟ್ ನಿಮಗೆ ಒಂದು 800 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಫ್ರೇಮ್ ಒಂದು 25 ಲಕ್ಷ ಅನ್ಕೊಳ್ಳಿ. 25 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಹೌದು. ಓಕೆ, ಇವಾಗ ನಿಮ್ದು 30-40 ಪ್ಲಸ್ 30-50 ಇದೆಯಾ? 30-50 ಇಲ್ಲ, 30-40 ಆಲ್ಮೋಸ್ಟ್ ಎಲ್ಲ 30-40 ಮಾಡಿ. 30-45 ಇದೆ, 1280 ಅಡಿವರೆಗೂ ಬರುತ್ತೆ. ಓಕೆ ಸರ್, ಇವಾಗ ಏನು ವರ್ಕ್ ಮಾಡಿದ್ದೀರಾ? ಓಕೆ, ಇದು ಇಲ್ಲಿವರೆಗೂ ಪೆಂಡಿಂಗ್ ಇದೆ. ತುಂಬಾ ಜನ ಅನ್ಕೋಬಹುದು, ಸರ್ ಇನ್ನ ಡೆವಲಪ್ಮೆಂಟ್ ಮಾಡಿಲ್ವಲ್ಲ ಸರ್, ಯಾವಾಗ ಆಗುತ್ತೆ, ನಾವ್ ಏನ್ ಮಾಡ್ಬೇಕು, ಬಂದು ಅಗ್ರಿಮೆಂಟ್ ಏನೋ ಮಾಡ್ಕೋಬೋದಾ, ಹೇಗೆ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅದನ್ನ ಕ್ಲಿಯರ್ ಮಾಡಿ ಸರ್. ಸ್ಟಾರ್ಟಿಂಗ್ ಇಂದ ನಾನು ಇವಾಗ ಕಸ್ಟಮರ್ಸ್ಗೆ ನಾರ್ಮಲ್ ಆಗಿ ಲೇಔಟ್ ನ ಡೆವಲಪ್ಮೆಂಟ್ ಸ್ಟಾರ್ಟಿಂಗ್ ಇಂದ ಅಗ್ರಿಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿಮಗೆ ಆಲ್ರೆಡಿ ಒಂದು 15 ಡೇಸ್ 20 ಡೇಸ್ ಅಲ್ಲಿ ಇಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ನಿಮಗೆ ಲೇಔಟ್ ನ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಮಾಡಿ ಕೊಡ್ತೀನಿ ಕಸ್ಟಮರ್ಸ್ಗೆ. ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬಾ ಬೆನಿಫಿಟ್ಸ್ ಇದೆ. ನಾನು ಆಫ್ಟರ್ ಡೆವಲಪ್ಮೆಂಟ್ ಆದ್ಮೇಲೆ ಅವರು ಏನ್ ರೇಟ್ ತಗೋತಾರೆ ಅದಕ್ಕೂ ಸ್ಟಾರ್ಟಿಂಗ್ ಬಂದವ್ರಿಗೂ ಪ್ರೈಸ್ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು. ಆಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಸೈಟ್ ಫೇಸಿಂಗ್ ಗಳಾಗಿರ್ಬೋದು, ಆಪ್ಷನ್ಸ್, ಕಾರ್ನರ್ ಬೇಕಾದ್ರೂ ತಗೋಬಹುದು, ಕಮರ್ಷಿಯಲ್ ರೋಡ್ ಅಟ್ಯಾಚ್ ಆಗಿರೋದು ಬೇಕಾದ್ರೂ ತಗೋಬಹುದು, ಪಾರ್ಕ್ ಪಕ್ಕದಲ್ಲಿ ಬೇಕಾದ್ರೂ ತಗೋಬಹುದು. ಆತರ ತುಂಬಾ ಆಪ್ಷನ್ಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳೋರಿಗೆ. ಸರಿ, ನೀವು ಈ ಲೇಔಟ್ ಯಾವ ತರ ನಿಮ್ಗೆ ಇನ್ವೆಸ್ಟ್ಮೆಂಟ್ ಗೆ ಬೆಟರ್ ತಗೊಳ್ಳೋರಿಗೆ, ಅಥವಾ ಇಲ್ಲ ನಾನು ಮನೆ ಕಟ್ಕೊಂಡ್ ಬರ್ತೀನಪ್ಪ ಅಂತ ಅನ್ನೋರು ತಗೋಬೋದಾ ಸರ್? ಈ ಲೇಔಟ್ ಅಲ್ಲಿ ನೀವು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದ್ರೂ ನಿಮಗೆ ಸರೌಂಡಿಂಗ್ ಅಲ್ಲಿ ಮನೆಗಳೆಲ್ಲ ಇದೆ, ಪಕ್ಕದಲ್ಲಿ 150 ಮನೆ ಹಳ್ಳಿ ಇದೆ. ಅದೇನ್ ಸರ್ ಅದು ಗೋಡ ಅನ್ನೋದು? ಸರ್ ಅದು ಬಂದ್ಬಿಟ್ಟು ಡಿಮಾರ್ಟ್ ವೇರ್ ಹೌಸ್. ನೀವು ಇವತ್ತು ಇಲ್ಲಿ ನಿಮಗೆ ಬೇಕಾದಂಗೆ ವಾಸಕ್ಕೆ ಮನೆ ಕಟ್ಕೊಂಡು ಎಕ್ಸ್ಟ್ರಾ ಕಟ್ತೀವಿ ಅಂದ್ರೆ ನೀವು ರೆಂಟಲ್ ಬೆನಿಫಿಟ್ ನು ತಗೋಬಹುದು. ಬಾಡಿಗೆಗೂ ಸಹಿತ ಬರ್ತಾರೆ. ಇಲ್ಲಿ ಈಗ ಪಕ್ಕ ಮನೆಗಳೆಲ್ಲ ಇದಾರೆ ಆಲ್ರೆಡಿ. ನೀವು ಹೊಸದಾಗಿ ಮನೆ ಕಟ್ಟಿದೀರ ಅಂದ್ರೆ ನಿಮ್ಮ ಮನೆಗಳಿಗೂ ಶಿಫ್ಟ್ ಆಗ್ತಾರೆ. ಅಲ್ಲಿ ಎಂಪ್ಲಾಯ್ಸ್ ಜಾಸ್ತಿ ಆದಂಗ ನಿಮ್ಗೂ ರೆಂಟಿಗೆ ಬರ್ತಾರೆ. ರೆಂಟ್ ಬಿಟ್ರೆ ಎಷ್ಟು ಬರ್ಬೋದು ಸರ್, ಹೇಳ್ಬಿಡಿ ಒಂದು ನೋಡೋಣ. ಸರ್ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಅಷ್ಟೊಂದು ಸಿಟಿಲ್ ಸಿಗೋ ಅಷ್ಟು ಜಾಸ್ತಿ ರೆಂಟ್ ಗಳೆಲ್ಲ ಸಿಗಲ್ಲ. ಒಂದು 3000 ಏನ್ ಮೋಸ ಇಲ್ಲ, 100% 3000 ಏನ್ ಮೋಸ ಇಲ್ಲ. ಸಿಂಗಲ್ BHK ಮಾಡಿದ್ರೆ 3000 ಏನ್ ಮೋಸ ಇಲ್ಲ, ಆರಾಮಾಗಿ ತಗೋಬಹುದು. ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಾ ಅಂದ್ರೆ ನಿಮಗೆ ಪ್ರೆಸೆಂಟ್ ನೆಲಮಂಗಲದಲ್ಲಿ ನಡೀತಿರೋ ಡೆವಲಪ್ಮೆಂಟ್ ನೋಡಿದ್ರೆ 100% ನೀವು ರಿಟರ್ನ್ಸ್ ತಗೋತೀರಾ. ನಿಮಗೆ ಆವಾಗ ಆಗಿರೋ ರೇಟ್ ಗಳಲ್ಲ, ಇವಾಗ ಪ್ರೆಸೆಂಟ್ ಇನ್ನೂ ಚೆನ್ನಾಗಿ ಭೂಮಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ನೆಲಮಂಗಲ ಸಿಟಿ ಬಂದ್ಬಿಟ್ಟು ನಿಮಗೆ ಮುನ್ಸಿಪಾಲಿಟಿಗೆ ಇದೆಲ್ಲ ಆಯ್ತು, ಟೌನ್ ಲಿಮಿಟ್ಗೆ. ಪ್ಲಸ್ ನಿಮಗೆ ತುಮಕೂರು ರೋಡ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಹಾಸನ ರೋಡ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಇಂಡಸ್ಟ್ರೀಸ್ ಎಲ್ಲ ಇದೆ ನಿಯರ್ ಬೈ, ಸ್ಕೂಲು ಕಾಲೇಜಸ್ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಇದೆ ಸರ್. ಇನ್ನೊಂದು ವರ್ಷ 2 ವರ್ಷದೊಳಗಡೆ ನೀವ್ ಏನ್ ಹಾಕಿರ್ತೀರ ಪೇಮೆಂಟ್ ಅದಕ್ಕಿಂತ ತುಂಬಾ ಚೆನ್ನಾಗಿ ರಿಟರ್ನ್ಸ್ ಡಬಲ್ ಆಗುತ್ತೆ ಸರ್. ವೀಕ್ಷಕರು ಅನ್ಕೋಬಹುದು ಸರ್ ಜಾಗ ಇನ್ನು ಡೆವಲಪ್ಮೆಂಟ್ ಅಲ್ಲಿ ಇದೆ, ನಾವ್ ಹೆಂಗಿ ನಂಬಿ ತಗೊಳ್ಳೋದು ಆತರ ಎಲ್ಲ. ನಾನು ನೆಲಮಂಗಲದಲ್ಲಿ ಸರೌಂಡಿಂಗ್ ಅಲ್ಲಿ ಮಿನಿಮಮ್ ಟೋಟಲ್ ಆಗಿ
ಪ್ರಾಜೆಕ್ಟ್ ಮಾಡಿ 11ನೇ ಪ್ರಾಜೆಕ್ಟ್ ನಾನು ಮಾಡ್ತಾ ಇರೋದು. ನಾರ್ಮಲ್ ಆಗಿ ಎಲ್ಲಾ ಗ್ರಾಹಕರು ಗೊತ್ತಿರುತ್ತೆ ನಮ್ದು ಏನು ಹೆಂಗ್ ಯಾವ ತರ ಮಾಡ್ತಿದೀವಿ ಬಿಸ್ನೆಸ್ ನಂಬಿಕೆಯಿಂದ ಇಷ್ಟ ದಿವಸ ಹೆಂಗ್ ಉಳಿಸ್ಕೊಂಡ್ ಬಂದಿದೀವಿ ಅಂತ. ಜೊತೆಗೆ ಸರ್ ಇದನ್ನ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ನಾವೇ ಪರ್ಚೇಸ್ ಮಾಡ್ಬಿಟ್ಟು ನಾವೇ ಲ್ಯಾಂಡ್ ಗೆ ಓನರ್ಗಳು ನಾವೇ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇರೋದು. ನಮ್ದೇ ಓನ್ ಲ್ಯಾಂಡ್. ಕಸ್ಟಮರ್ಸ್ ಗೆ ಅದೊಂದು ಬೆನಿಫಿಟ್ಸ್, ಯಾವುದೇ ತರದ ಮಿಡಲ್ ಮ್ಯಾನ್ ಇರಲ್ಲ. ಆಮೇಲೆ ಡೈರೆಕ್ಟ್ ನಾನೇ ಕೂತ್ಕೊಂಡು ಕ್ಲೋಸ್ ಮಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ. ಕಸ್ಟಮರ್ ಬೈಯರ್ ಆಗಿರ್ಬೋದು, ಸೇಲರ್ ಆಗಿರ್ಬೋದು, ಯಾರು ಇರಲ್ಲ, ಡೈರೆಕ್ಟ್. ಜೊತೆಗೆ ಸರ್ ಡಾಕ್ಯುಮೆಂಟ್ ನೋಡಬಹುದು ನಿಮಗೆ ಅಪ್ರೂವ್ಡ್ ಏನೇನ್ ಬೇಕು ರಿಲೇಟಿವ್ಸ್ ಎಲ್ಲಾ ಸೀಲು ಸಿಗ್ನೇಚರ್ ಗಳು ಆಗಿದೆ. ಸ್ಕೆಚ್ ಅಪ್ರೂವ್ಡ್ ಕೂಡ ಆಗಿದೆ, BMRD ಅಪ್ರೂವ್ಡ್ ಕೂಡ ಆಗಿದೆ. ಆಮೇಲೆ ನಿಮಗೆ 50 years ಜನರಲ್ ಡಾಕ್ಯುಮೆಂಟ್ಸ್ ಜೆನ್ಯೂನ್ ಆಗಿ ಸಿಗುತ್ತೆ. ಓಕೆ ಸರ್ ಬೆಂಗಳೂರಲ್ಲಿ ಎಷ್ಟು ಇಯರ್ದು ನಿಮಗೆ ಫ್ಲೋ ಸಿಗಬಹುದು ಸರ್? ಇದು 50 ವರ್ಷ ಸಿಗುತ್ತೆ ಡಾಕ್ಯುಮೆಂಟ್. 50 ವರ್ಷ ನಿಮಗೆ ಹೆಂಗೆ ಮೂಲ ಬಂತು, ಮೂಲದಿಂದ ಅಪ್ ಟು ಇಲ್ಲಿವರೆಗೂ ಏನೇನಾಗಿದೆ ಪ್ರತಿಯೊಂದು ಡಾಕ್ಯುಮೆಂಟ್ ಮಿಸ್ ಆಗದಂಗೆ ತೋರಿಸ್ತೀನಿ ನಾನು. ಜೊತೆಗೆ ಸರ್ ಏನು ಅಂದ್ರೆ ಬೆಂಗಳೂರಲ್ಲಿ ಜಾಗನ ನೀವು ಬೇಕಾದ್ರೆ 2 ಕಿಲೋಮೀಟರ್ ಮುಂದೆ ಹೋಗಿ ನೋಡಿ, ಪರವಾಗಿಲ್ಲ. ಡಾಕ್ಯುಮೆಂಟ್ 100% ಇರಬೇಕು. ನಿಮಗೆ ಕೊಡೋ ಓನರ್ ನಂಬಿಕೆವಸ್ತರಾಗಿರ್ಬೇಕು. ಸರ್ ಒಂದು ಸೆಟಪ್ ಡಾಕ್ಯುಮೆಂಟ್ಸ್ ತಗೋಬೇಕು ಅಂದ್ರೆ ನಿಮ್ದು ಟೋಕನ್ ಅಡ್ವಾನ್ಸ್ ಎಷ್ಟು ಕೊಟ್ಟು ತಗೊಂಡು ಸರ್ 5000 ರೂಪೀಸ್ ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟ್ ನ ತಗೊಂಡೋಗಿ ನಿಮ್ದೊಂದು ಸೈಟ್ ನ ಬ್ಲಾಕ್ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಇರೋ ಸೈಟ್ ನ ಬ್ಲಾಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ನ ತಗೊಂಡೋಗಿ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಆಫ್ಟರ್ ವೆರಿಫಿಕೇಶನ್ ಆದ್ಮೇಲೆ 40% ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕಾಗಿ ಬರುತ್ತೆ. ಸರ್ ನೆಕ್ಸ್ಟ್ ನೋಡುವಂಥದ್ದು ಅಮ್ಯುನಿಟೀಸ್ ಏನೇನು ಬರ್ತಾ ಇದೆ ಈ ಒಂದು ಲೇಔಟ್ ಅಲ್ಲಿ? ಸರ್ ಇದು ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ನಿಮಗೆ ನಾರ್ಮಲ್ ಆಗಿ ಎಲ್ಲಾ ಅಪ್ರೂವ್ಡ್ ಲೇಔಟ್ ಬರೋ ತರನೇ ವಾಟರ್ ಕನೆಕ್ಷನ್, ಡ್ರೈನೇಜ್, CA ಜಾಗ, ಪಾರ್ಕು, ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರಿಸಿಟಿ, ಟಾರ್ ರೋಡ್ ವಿತ್ ನಿಮಗೆ ಇಂಡಿವಿಜುವಲ್ ಸೈಟ್ ಮುಂದೆ ಒಂದೊಂದು ಟ್ರೀ ಪ್ಲಸ್ ಟ್ರೀ ಗಾರ್ಡ್ ಬರುತ್ತೆ. ಫುಲ್ ಕಾಂಪೌಂಡ್ ಗೇಟೆಡ್ ಕಮ್ಯುನಿಟಿ ಕ್ಲೋಸ್ ಮಾಡ್ಬಿಡ್ತೀನಿ ಸರ್. ಅದೇ ಒಂದೇ ಎಂಟ್ರೆನ್ಸ್. ಓಕೆ, ಈ ರೋಡ್ ನೋಡ್ತಾ ಇದ್ರಲ್ಲ ವಿಡ್ತ್ ಏನಿದೆ ಇದು 30 ಫೀಟ್ ಬರುತ್ತೆ ಸರ್. ನಾರ್ಮಲ್ ಆಗಿ 30 ಫೀಟ್ ಒಂದೇ ರೋಡ್ ಬರ್ತಾ ಇರುವಂತದ್ದು. ಸರ್ ಈ ಲೈನ್ ಅಲ್ಲಿ ಏನ್ ನೋಡ್ತಾ ಇದೀವಿ ಸರ್? ಇದು ಬಂದ್ಬಿಟ್ಟು ನಿಮಗೆ ಫುಲ್ ಈಸ್ಟ್ ಫೇಸ್. ಇದೆಲ್ಲ ಈಸ್ಟ್ ಫೇಸ್ ಎಲ್ಲ 30-40 ಸೈಡ್ಸ್ ಗಳೇ ಬರುತ್ತೆ. ಈ ಕಡೆ ವೆಸ್ಟ್ ಫೇಸ್, ಈ ಕಡೆ ಒಂದು 7 ಸೈಟ್ಸ್ ಬರುತ್ತೆ. ಇನ್ ಮಿಕ್ಕಿದ ಸೈಡ್ಸ್ ಎಲ್ಲ ಈ ಕಡೆ ಬರುತ್ತೆ 15 ಸೈಟ್ಸ್. ಎಷ್ಟು ಸೈಟ್ ಅವೈಲೇಬಲ್ ಇದೆ ಸರ್? 7 ಸೈಟ್ಸ್ ಬುಕಿಂಗ್ ಅಗ್ರಿಮೆಂಟ್ ಆಗಿದೆ. ಇನ್ನ 15 ಸೈಟ್ಸ್ ಅವೈಲೇಬಲ್ ಇದೆ. ಈ ಲೋನ್ ಆಗ್ತಾ ಇದೆಯಾ ಸರ್ ಇದಕ್ಕೆ? ಸರ್ ಇದಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಗಳಿಂದ ನಿಮಗೆ 80% ಲೋನ್ ಆಗುತ್ತೆ ಅಪ್ರೂವ್ಡ್ ಆಗಿರೋದ್ರಿಂದ. ನೀವು ಒಂದು 5 ಲಕ್ಷ ಇಟ್ಕೊಂಡಿದ್ರೆ ಸಾಕು, ನೀವು ಒಂದು BMRD ಸೈಟ್ ನ ನಿಮ್ದು ಹಾಕ್ಸ್ಕೋಬಹುದು, ತಗೋಬಹುದು. ಸೊ ಲೇಔಟ್ ಇನ್ನೊಂದು ಸ್ವಲ್ಪ ವರ್ಕ್ ಇದೆ. ಇನ್ನ ಎಷ್ಟು ದಿನ ಹಿಡಿಯುತ್ತೆ ಸರ್ ಕಂಪ್ಲೀಟ್ ಆಗೋದಕ್ಕೆ? ಸರ್ 1 ಮಂತ್ ಇಲ್ಲ 1.5 ತಿಂಗಳೊಳಗಡೆ ಕ್ಲೋಸ್ ಮಾಡ್ತೀನಿ. 1.5 ಮಂತ್ ಡೆವಲಪ್ಮೆಂಟ್ಸ್. ತುಂಬಾ ಜನ ಅನ್ಕೊಂತಾರೆ ಸೊ ಈ ತರ ಒಂದು ಲೇಔಟ್ ತೋರಿಸ್ತಾ ಇದ್ದೀರಾ, BMRD ಅಂತ ಇದ್ದೀರಾ, ಏನೋ ಹೇಗೋ ತಗೋಬೇಕು ಅಂತ. ಕ್ಲಿಯರ್ ಟೈಟಲ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ತಗೊಂಡೋಗಿ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಬನ್ನಿ ಒಂದ್ಸಲ ಲೇಔಟ್ ನ ಖುದ್ದಾಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ತುಂಬಾ ಜನ ಗೊತ್ತಾಗಲ್ಲ. ಹೌದೌದು, ಕಸ್ಟಮರ್ಸ್ ಇಲ್ಲಿ ಸೈಟ್ ತಗೊಳ್ಳೋದಕ್ಕೆ ಯೋಚನೆ ಮಾಡಂಗಿಲ್ಲ. ನಾನು 50 ಎಕರೆ ಲೇಔಟ್ ಮಾಡಿದ್ರು ನಿಮಗೆ ಒಂದು ಮನೆಗಳಿಲ್ಲ ಅಂದ್ರೆ ನೀವು ಮನೆ ಕಟ್ಟಕ್ ಆಗಲ್ಲ. ಬಟ್ ಇದು ಬಂದ್ಬಿಟ್ಟು ನಿಮಗೆ ಅಟ್ಯಾಚ್ಡ್ ವಿಲೇಜ್, 150 ಮನೆ, ಅಟ್ಯಾಚ್ಡ್ ಗೌರ್ಮೆಂಟ್ ರೋಡ್, ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ. ನೀವು ಇವತ್ತೇ ಬಂದ್ರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ನಾನು ಒಂದು ಕ್ಲೂ ಕೊಟ್ಬಿಡ್ತೀನಿ. ನಿಮ್ಗೆ ತುಂಬಾ ಜನಕ್ಕೆ ಡೌಟ್ ಇರ್ಬೋದು ತಗೋಬೇಕೋ ಇಲ್ವ ಅಂತ. ಅಕ್ಕಪಕ್ಕದವ್ರನ್ನ ಯಾರನ್ನಾರು ವಿಚಾರಿಸಿ, ಸರ್ ಇಲ್ಲಿ ಲೇಔಟ್ ಮಾಡ್ತಿದಾರೆ, ಇಲ್ಲಿ ಸೈಡ್ ತಗೋಬಹುದು ಅಂತ ಕೇಳ್ಕೊಂಡ್ ಬೇಕಾದ್ರೆ ತಗೊಳ್ಳಿ. ಸರ್ ಅವ್ರು ನಿಮಗೆ ಲಾಯರ್ ಗಿಂತ ಕ್ಲಿಯರ್ ಆಗಿ ಹೇಳ್ತಾರೆ. ಅದು ನಿಮಗೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ದಂಗೆ ಜಾಗದ ಬಗ್ಗೆ ಅಕ್ಕಪಕ್ಕ ನಿಮ್ಗೆ ವಿಚಾರಿಸ್ಬಿಟ್ರೆ ಯಾವ ಲಾಯರ್ ಬೇಡ, ಯಾವ ಪಂಚಾಯತಿಗೆ ಹೋಗಿ ಕೇಳ್ಬೇಕು ಅನ್ನೋದು ಏನಿಲ್ಲ. ಅಕ್ಕಪಕ್ಕ ಮನೆ ಇದೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನ ಬೆನಿಫಿಟ್. ಆಕ್ಚುಲಿ ಅಕ್ಕಪಕ್ಕದವ್ರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಈ ಲೇಔಟ್ ಅಲ್ಲಿ ನೀವು ತಗೋಬೇಕೋ ಬೇಡೋ, ಅವ್ರು ಹೇಳ್ಬಿಡ್ತಾರೆ. ಸೊ ಇಂಥ ಒಂದು ಲೊಕೇಶನ್ ತೋರಿಸ್ತಾ ಇರುವಂತದ್ದು. ಜಸ್ಟ್ ಇಲ್ಲಿಂದ ಮುಂದೆ ವಾಕೇಬಲ್ ನಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ಊರಿದೆ. ಸೊ ಸುಮಾರು 150 ಮನೆಗಳು ಒಂದು ಮನೆ ಇದೆ. ಮತ್ತೆ ಇಲ್ಲಿ ನೀವು ತಗೊಂಡ್ರೆ ಪಂಚಾಯತಿಯಿಂದ ನೀರು ಕೊಡ್ತಾರ, ಗ್ರಾಮ ಪಂಚಾಯತಿಯಿಂದ ಇಲ್ಲೇ ಮುಂದೆನೆ ಕನೆಕ್ಷನ್ ಇದೆ ನಿಮಗೆ. ಅಲ್ಲಿ ಕಾಣಿಸ್ತಿಲ್ಲ, ಏಕಾತ ಪ್ರಾಜೆಕ್ಟ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಲೇಔಟ್ಗೆ ಬೋರ್, ಮತ್ತೆ ಲೇಔಟ್ಗೂ ಬೋರ್ ಹಾಕ್ಸಿದೀನಿ ಸರ್. ಒಂದು ಇದೆಯಾ? ಲೇಔಟ್ಗೂ ಬೋರ್ ಹಾಕ್ಸಿದೀನಿ. ಓಕೆ, ಇನ್ನ ಪೆಂಡಿಂಗ್ ಇರುವಂತದ್ದು ವೀಕ್ಷಕರೇ ಟ್ರಾನ್ಸ್ಫಾರ್ಮರ್ ಒಂದು ಬರಬೇಕು, ಕರೆಂಟ್ ಒಂದು ಲೈನ್ ಬರುತ್ತೆ. ಸೊ ಈ ತರ ಡ್ರೈನೇಜ್ ಇದೆಲ್ಲ ಸರ್ ಅಂಡರ್ ಗ್ರೌಂಡ್ ಕೊಡ್ತಾ ಇದ್ದಾರೆ ಹೇಗೆ? ಎಲ್ಲ ಅಂಡರ್ ಗ್ರೌಂಡ್ ಅಲ್ಲೇ ಬರುತ್ತೆ. ಇವಾಗೆಲ್ಲ ಅಂಡರ್ ಗ್ರೌಂಡ್ ಮಾಡ್ತಿದ್ದಾರೆ. ಸೊ ಇನ್ನ ಇದ್ರ ಬಗ್ಗೆ ಇನ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋಣ ಬನ್ನಿ ಸರ್. ಇಲ್ಲಿಗೆ ಕನೆಕ್ಟಿವಿಟಿ ನಿಮಗೆ ನೆಲಮಂಗಲ ಕಡೆಯಿಂದ ಬಂದ್ರೆ ಒಂದು 10 ಮಿನಿಟ್ಸ್ ಬರ್ತೀರಾ. ಅಂದ್ರೆ ಬೆಂಗಳೂರು ಟು ತುಮಕೂರು ಹೈವೇಲಿ. ಹೈವೇ ಇಂದ ಜಸ್ಟ್ ನಿಮಗೆ ಒಂದು 5 ಮಿನಿಟ್ಸ್ ಜರ್ನಿ, 1.2 ಕಿಲೋಮೀಟರ್ ಅಷ್ಟೇನೆ. ಆಮೇಲೆ ನಿಮಗೆ ಹಾಸನ್ ರೋಡ್ ಕನೆಕ್ಟಿವಿಟಿ ಹೋಗ್ತೀವಿ ಅಂದ್ರೂ ಒಂದು 10 ಮಿನಿಟ್ಸ್ ರೀಚ್ ಆಗ್ಬಿಡ್ಬೋದು. ಜಸ್ಟ್ ಒಂದು 4 to 5 ಕಿಲೋಮೀಟರ್ ಹಾಸನ್ ರೋಡ್ ಕ್ಷೇಮವನ ಹತ್ರ ರೀಚ್ ಆಗುತ್ತೆ. ಆಮೇಲೆ ನಿಮಗೆ ತುಮಕೂರು ರೋಡ್ ಅಲ್ಲೇನೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಬಂದ್ರೆ 2 ಕನೆಕ್ಟಿವಿಟಿ ಇದೆ. ಆನಂದರಾವ್ ಸರ್ಕಲ್ ಕಡೆಯಿಂದ ಒಂದ್ ಬರ್ಬೋದು, ಟಿ ಬೇಗೂರ್ ಗ್ರಾಮದೊಳಗಡೆಯಿಂದ ಒಂದ್ ಬರ್ಬೋದು. ಯಾವ್ದು ಹತ್ರ ಆಗುತ್ತೆ?
ನಿಮಗೆ ಟಿ ಬೇಗೂರ್ ಗ್ರಾಮದಿಂದ ಬಂದ್ರೆ ಜಸ್ಟ್ ಒಂದ್ 1.2 ಕಿಲೋಮೀಟರ್ ಆಗುತ್ತೆ. ಆನಂದ್ ರಾವ್ ಸರ್ಕಲ್ ಕಡೆಯಿಂದ ಬಂದ್ರೆ ದೊಡ್ಡ ದೊಡ್ಡ ಮನೆಗಳು, ಸಿಟಿ ಫೀಲ್ ಇದೆ ಈ ಕಡೆ. ನೀವು ಏರಿಯಾ ಕೂಡ ಇದೆ. ಹೌದು, ಇಂಡಸ್ಟ್ರಿಯಲ್ ಏರಿಯಾ ಇದೆ. ಒಂದು 1.5 ಕಿಲೋಮೀಟರ್ ಒಳಗಡೆ ಬಂದ್ಬಿಡ್ತೀರಿ. ಓಕೆ, ಇನ್ನು ಡೆವಲಪ್ಮೆಂಟ್ ಬಗ್ಗೆ ವಿಚಾರದ ಬಗ್ಗೆ ಮಾತಾಡೋದು ಸರ್, ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಜಾಗದಲ್ಲಿ ನಿಮಗೆ ನೆಲಮಂಗಲದಲ್ಲಿ ಏನ್ ಡೆವಲಪ್ಮೆಂಟ್ಸ್ ಇದೆ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಸಿಗುತ್ತೆ. ಪಕ್ಕದಲ್ಲಿ ನಿಮಗೆ ರಮಣ್ ರಾವ್ ಹಾಸ್ಪಿಟಲ್ ಇದೆ, ಜೊತೆಗೆ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಇದೆ, ಇಂಟರ್ನ್ಯಾಷನಲ್ ಕಾಲೇಜು. ಜೊತೆಗೆ ನಿಮಗೆ ತುಮಕೂರು ರೋಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ. ಹಾಸನ್ ರೋಡ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ನಿಮಗೆ ನೆಲಮಂಗಲದಲ್ಲಿ ಸಿಗುವಂತ ಫೆಸಿಲಿಟೀಸ್ ವರ್ಷ ಹಾಸ್ಪಿಟಲ್ ಆಗಿರ್ಬೋದು, ಎಮ್ರಾಯ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು. ಇಂಡಸ್ಟ್ರೀಸ್ ಹೋಗ್ತೀವಿ ಅಂದ್ರೆ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ, ತ್ಯಾಮಗುಂಡ ಇಂಡಸ್ಟ್ರಿಯಲ್ ಏರಿಯಾ, ಪ್ರತಿ ಒಂದು ಫೆಸಿಲಿಟೀಸ್ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸರೌಂಡಿಂಗ್ ಅಲ್ಲಿ ಯಾವ್ದು ಏನಾದ್ರು ಬರ್ತಾ ಇಲ್ಲ. ಇಲ್ಲೇ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಆನಂದ್ ರಾವ್ ಸ್ಕೂಲ್ ಸರ್ಕಲ್ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಪಕ್ಕದಲ್ಲಿ ನಿಮಗೆ ಎಮರೈಡರಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಜೊತೆಗೆ ಇಲ್ಲಿ ನಿಮಗೆ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜಸ್ ಇದೆ. ಅಪ್ ಟು MBBS ತನಕನೂ ಓದಬಹುದು. ಇನ್ನು ನೆಲಮಂಗಲ ಜಸ್ಟ್ 10 ಮಿನಿಟ್ಸ್ ಡ್ರೈವ್. ಡಿಮಾರ್ಟ್ ಫೆಸಿಲಿಟೀಸ್ ಇದೆ, ಮಾರ್ಕೆಟ್ಸ್ ಗಳಿದೆ, ಎಲ್ಲಾ ತರದ ಫೆಸಿಲಿಟೀಸ್ ಎಲ್ಲ ತರ ಇದೆ. ಇವಾಗ ಮನುಷ್ಯಂಗೆ ಇವಾಗ ಒಂದು ಸೈಟ್ ತಗೊಂಡಿದ್ದಾರೆ, ಅಲ್ಲಿ ಒಂದು ಮನೆ ಕಟ್ಕೊಂಡು ಬರ್ಬೇಕು ಅಂತ ಬಂದಾಗ ಏನೇನ್ ಬೇಕು ಸೌಲಭ್ಯ ಎಲ್ಲಾನು ಆಲ್ಮೋಸ್ಟ್ ಇದೆ ಅನ್ಕೊಂತೀನಿ. ಸುತ್ತಮುತ್ತ ಮನೆಗಳು ವಾಸ ಮಾಡ್ತಿದ್ದಾರೆ ಅಂತ ಬಂದಾಗ ನಿಮ್ಗೆ ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ. ತಗೊಂಡ್ಬಿಟ್ರೆ ಹೇಗೋ ಏನೋ ಅಂತ ಅಂದ್ಕೊಳ್ಳೋದೇ ಬೇಡ. ಈಸಿಯಾಗಿ ನೀವು ಬನ್ನಿ. ಕನೆಕ್ಟಿವಿಟಿ ನಾನು ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಸರ್. ಸೊ ಇಲ್ಲ ಸೈಡ್ಗೂ ನೀವು ಬರ್ಬೋದು, ಇಲ್ಲ ನೀವು ಆಫೀಸ್ ಬರ್ತೀರಾ ಅಂದ್ರೆ ಎಲ್ಲಿ ಬರಬೇಕು ಸರ್ ಆಫೀಸ್ ಅಂತ ಬಂದ್ರೆ? ಸರ್, ನಮ್ಮ ಆಫೀಸ್ ಇರೋದು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಆಪೋಸಿಟ್ ಅಂಬೇಡ್ಕರ್ ಕಾಲೇಜ್ ಹತ್ರ ಇದೆ. ಕೆಂಗುಂಟೆ ಸಿಗ್ನಲ್ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಅಲ್ಲಿ ಬಂದ್ಬಿಟ್ಟು ನೀವು ಮೀಟ್ ಮಾಡಬಹುದು. ಸೊ ಇವ್ರದ್ದು ನಾನು ಡೈರೆಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊ ಬನ್ನಿ ಅಂತ ಹೇಳ್ತೀನಿ. ಲೇಔಟ್ ಅಲ್ಲೂ ನಮ್ಮ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಡೀಟೇಲ್ಸ್ ತಗೊಳ್ಳಿ. ಫುಲ್ ಡೀಟೇಲ್ಸ್ ತಗೊಂಡು ನಿಮ್ಗೆ ಇಷ್ಟ ಆದ್ರೆ ಡೈರೆಕ್ಟ್ ವಿಸಿಟಿಂಗ್ ಬರ್ತೀನಿ ಅಂದ್ರೆ ಬಂದು ಲೇಔಟ್ ಅಲ್ಲೂ ಮೀಟ್ ಮಾಡಬಹುದು. ನಮ್ಮ ರೆಪ್ರೆಸೆಂಟೇಟಿವ್ ಬಂದ್ಬಿಟ್ಟು ಬೇಕಾದ್ರೆ ಆಫೀಸ್ ಹತ್ರ ಬಂದ್ಬಿಟ್ಟು ನಮ್ಮನ್ನು ಮೀಟ್ ಮಾಡಿ ಮಾತಾಡ್ಕೋಬಹುದು. ಡನ್ ಸರ್, ಡನ್. ಓಕೆ ಸರ್, ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ? ಏನ್ ಕೋಟ್ ಮಾಡ್ತಾರಾ? ತಗೊಳ್ಳೋರ್ಗೆ ಏನಾದ್ರು ಆಫರ್ ಆತರ ಏನಾದ್ರು ಮಾಡ್ಕೊಡ್ತಾ ಇದಾರಾ ಹೇಗೆ? ಓಕೆ ಸರ್, ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಪ್ರೈಸ್ ನ ಕೋಟ್ ಮಾಡ್ತಾ ಇರೋದು 2799 ಕೋಟ್ ಮಾಡ್ತಾ ಇದ್ದೀನಿ. 2799 ರೂಪಾಯಿ ಅಂದ್ರೆ ನಿಮಗೆ 33,60,000 ಆಗುತ್ತೆ ಫುಲ್ ಸೈಟ್ಗೆ. 30-40ಗೆ 1200 ಅಡಿಗೆ 33,60,000 ಆಗುತ್ತೆ. ಫಸ್ಟ್ ಬರೋ 10 ಕಸ್ಟಮರ್ಸ್ಗೆ ಸರ್ ಬೆನಿಫಿಟ್ಸ್ ಅಂದ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ನ ಫುಲ್ ಫ್ರೀ ಮಾಡ್ಕೊಡ್ತೀನಿ. ಅಪ್ರೂವ್ಡ್ ಅಲ್ಲಿ ನಾರ್ಮಲ್ ಆಗಿ ಯಾರು ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡ್ಕೊಡಲ್ಲ. ನಾವು ಫಸ್ಟ್ ಬರೋ 10 ಕಸ್ಟಮರ್ಸ್ಗೆ ಫುಲ್ ಫ್ರೀ ಮಾಡ್ಕೊಡ್ತೀನಿ. 7 ಸೈಟ್ಸ್ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ಇನ್ನ 3 ಸೈಟ್ ಆಫರ್ ಇದೆ. ಫಸ್ಟ್ ಬರೋ 3 ಕಸ್ಟಮರ್ಸ್ಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ. ಅಂದ್ರೆ ಸ್ಟಾರ್ಟಿಂಗ್ ಬಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಆಗಿ ಸಿಗ್ತಾ ಇದೆ. 2,800 ರೂಪೀಸ್, 2,799 ಹೇಳ್ತಾ ಇದ್ದಾರೆ. 2,800 ಅಂತ ಅಂದ್ಕೊಳ್ಳಿ ಸರ್. ಇನ್ನ ಏನಾದ್ರು ಒಂದು ನೆಕ್ ಟು ನೆಕ್ ಒಂದು ಪ್ರೈಸ್ ಹೇಳ್ಬಿಡಿ, ಏನ್ ಮಾಡ್ಕೊಡ್ತಾರೆ ಫೈನಲ್ ಪ್ರೈಸ್? ಸರ್, ಪ್ರೈಸ್ ಅಂದ್ರೆ ಇವಾಗ ನಾನು ರಿಜಿಸ್ಟ್ರೇಷನ್ ಕಾಸ್ಟ್ ಆಫರ್ ಕೊಟ್ಬಿಟ್ಟಿದ್ದೀನಿ. ಕಸ್ಟಮರ್ ಡೈರೆಕ್ಟ್ ಬಂದ್ಬಿಟ್ಟು ನನ್ನ ಹತ್ರ ಕುತ್ಕೊಂಡು ಮಾತಾಡ್ಲಿ, ಒಂದು ಬೆಸ್ಟ್ ಆಫರ್ ಅಲ್ಲೇ ಮಾಡ್ಕೊಡ್ತೀನಿ. ನಿಮ್ಮ ಕರುನಾಡ ಏಜೆ ಕಡೆಯಿಂದ ಬಂದ್ಬಿಟ್ಟು ಕಸ್ಟಮರ್ ಸರ್ ನಾನು ಯಾವ ಆಡ್ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಅವರಿಗೆ ಡೈರೆಕ್ಟ್ ನಾನೇ ಕೂತ್ಕೊಂಡು ಒಂದು ಪ್ರೈಸ್ ನ ಕ್ಲೋಸ್ ಮಾಡ್ಕೊಡ್ತೀನಿ. ಒಂದು ಫೈನಲ್ ಪ್ರೈಸ್ ಮಾಡ್ಕೊಡೋಣ ಸರ್ ಹೇಳ್ತಿದ್ದಾರೆ. ಯಾಕಂದ್ರೆ ಇನ್ನ ವರ್ಕ್ ನಡೀತಾ ಇದೆ ವೀಕ್ಷಕರೇ. ಬೇಗ ಬಂದ್ರೆ ಮಾತ್ರ ಇದನ್ನು ನೀವು ಯೂಟಿಲೈಸ್ ಮಾಡ್ಕೋಬೋದು. 2,800 ರೂಪೀಸ್ ಇದೆ. ಬನ್ನಿ ಸರ್, ಇನ್ನೇನೋ ಒಂದು 50, 100, 150 ಏನೋ ಒಂಚೂರು ಮಾಡಿಕೊಟ್ಬಿಡ್ತಾರೆ. ಸೀದಾ ಆಫೀಸ್ಗೆ ಬನ್ನಿ, ಇಲ್ಲ ಲೊಕೇಶನಲ್ಲಿ ಯಾರೋ ಒಬ್ರು ಇದ್ದೇ ಇರ್ತಾರೆ, ಇಲ್ಲಿ ಎಕ್ಸಿಕ್ಯೂಟಿವ್ ಇದ್ದೇ ಇರ್ತಾರೆ, ಬಂದರೆ ವಿಸಿಟ್ ಮಾಡ್ಬೋದು. ಸರ್, ನಿಮ್ದೇ ಡೈರೆಕ್ಟ್ ನಂಬರ್ ಅಲ್ವಾ ಅದು ನೀವು ಹಾಕಿರೋದು ಸ್ಕ್ರೀನ್ ಮೇಲೆ ಬರ್ತಾ ಇರೋದು? ಅದು ನಮ್ಮ ಆಫೀಸ್ ನಂಬರ್ ಸರ್. ನಮ್ಮ ಟೆಲಿಕಾಲರ್ ಡೈರೆಕ್ಟ್ ನಿಮ್ಮನ್ನೇ ಮೀಟ್ ಮಾಡಬೇಕು ಅಂತ ಇರ್ತಾರೆ. ಡೈರೆಕ್ಟ್ ಬಂದು ಮಾತಾಡಲಿ ಸರ್, ನಮ್ಮ ರೆಪ್ರೆಸೆಂಟೇಟಿವ್ ಮಾಡ್ಕೊಡ್ತಾರೆ. ನಮ್ಮ ನಂಬರ್ ಡೈರೆಕ್ಟ್ ಬನ್ನಿ, ಜಾಗ ನೋಡಿ, ಲೊಕೇಶನ್ ನೋಡ್ಕೊಳ್ಳಿ, ಎಲ್ಲ ಓಕೆ ಆಯ್ತು ಅನ್ನೋ ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ನನ್ನನ್ನೇ ಬೇಕಾದ್ರೆ ಬಂದು ಮೀಟ್ ಮಾಡಿ. ಲೇಔಟ್ ಪ್ಲಾನ್ ಕೂಡ ಇದೆ. ಲೇಔಟ್ ಪ್ಲಾನ್ ಏನಾದ್ರು ನಿಮ್ಗೆ ಬೇಕು ಅಂದ್ರೆ ವಾಟ್ಸ್ಆಪ್ ಕೂಡ ಮಾಡ್ಕೊಡ್ತೀನಿ. ಏನಾದ್ರು ಡೀಟೇಲ್ಸ್ ಕೇಳಬೇಕು, ಮಾತಾಡಬೇಕು ಸರ್ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಏನಿದೆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ರೆ ಸೊ ನೀವು ಮಾತಾಡ್ಬೋದು. ಸರ್, ಏನಾದರೂ ಟೈಮಿಂಗ್ಸ್ ಏನಾದರೂ ಇದೆಯಾ ನಿಮಗೆ? ಈ ಟೈಮಿಂದ ಈ ಟೈಮ್ ಹೊರಗಡೆ ಬಂದರೆ ನಾವು ಇರ್ತೀವಿ ಅನ್ನೋ ಥರ ಟೈಮಿಂಗ್ಸ್ ನಾರ್ಮಲ್ ಆಗಿ ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 6 o'clock ತನಕ ಇರ್ತಾರೆ ನಮ್ಮ ರೆಪ್ರೆಸೆಂಟೇಟಿವ್ ಲೇಔಟ್ ಅಲ್ಲಿ. ನೀವು ಆಫೀಸ್ಗೆ ಎನಿ ಟೈಮ್ ಬರ್ಬೋದು ಸರ್, ಕಾಲ್ ಮಾಡ್ಕೊಂಡು ಬಂದ್ರೆ. ಕಾಲ್ ಮಾಡ್ಕೊಂಡು ಬನ್ನಿ ನೀವು. ಸೊ ಎನಿ ಟೈಮ್ ಬರ್ಬೋದು, ಯಾಕಂದ್ರೆ ಸ್ಯಾಟರ್ಡೆ ಸಂಡೇನೆ ತುಂಬಾ ಜನ ವಿಸಿಟ್ ಮಾಡೋದ್ರಿಂದ. ಸೊ ಹೇಳ್ತಾ ಇರೋವಂಥದ್ದು, ನೀವು ಬಂದಾಗೆಲ್ಲ ನೀವು ಕಾಲ್ ಮಾಡಿ. ಎಕ್ಸಾಕ್ಟ್ ಲೊಕೇಶನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೊ ಸರ್ ಕಾಲ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಏನಿದೆ ನಂಬರ್ ಕಾಲ್ ಮಾಡೋದು ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಥ್ಯಾಂಕ್ ಯು ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.